ಎಲ್ಲಾರ್ಗು ಗೊತ್ತಿರುತ್ತೆ ಧರ್ಮಸ್ಥಳದ ಸೌಜನ್ಯ 15 ವರ್ಷದಿಂದ ಸೌಜನ್ಯ ಇದೇ ತರ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿದ್ ಇವತ್ಗೂ ನಿರಂತರ ಹೋರಾಟ ನಡೀತಾ ಇದೆ. ಸೌಜನ್ಯಗೂ ಖುಷಿಗೂ ವ್ಯತ್ಯಾಸ ಇಲ್ಲ. ಅವತ್ ಸೌಜನ್ಯ ಮೇಲೆ ಹಾದೋಗ ಯಾವುದೇ ತರ ಅವತ್ತು ಒಳ್ಳೆ ಇರ್ಲಿಲ್ಲ. ಈಗ ಖುಷಿದಾದೋಗ ಒಳ್ಳೆ ಸೋಷಿಯಲ್ ಮೀಡಿಯಾ ಇದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಬಟ್ ಈಗ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಿ ತಪ್ಪಾಗ್ತಾ ಇದೆ? ನಾವ್ ಮತ ಹಾಕೋದ್ರಿಂದ ತಪ್ಪಾಗ್ತಾ ಇದೆ. ನಾವು ಚುನಾವಣೆದಲ್ಲಿ ಇವ್ರನ್ನೆಲ್ಲ ಗೆಲ್ಸ್ತಿರಲ್ಲ, ನಮಗ್ ರಕ್ಷಣೆ ಕೊಡಿ, ಇವ್ರು ರಕ್ಷಣೆ ಕೊಡೋರಲ್ಲ, ನಮ್ಮ ಸ್ವತಂತ್ರವನ್ನು ಕಿತ್ಕೊಳ್ಳುವಂತ ಹಕ್ಕನ್ನ ನಾವೇ ಕೊಡ್ತಾ ಇದೀವಿ. ಮೊದ್ಲು ನಾವ್ ಬದ್ಲಾಗ್ಬೇಕು. ಭದ್ರಾಪುರ ಹೆಸರಿಗೆ ಭದ್ರಾಪುರ, ಭದ್ರಾಪುರ ಅದು ತುಂಬಾ ಹರಸಾಹಸ ಪಟ್ಟು ನಮ್ಮ ರಾಜ್ಯದ DCM ಅವರು ಬಿಡದಿನ ಬೆಂಗಳೂರಿಗೆ ಸೇರಿಸ್ಲೇಬೇಕು ಅಂತ ಹೇಳಿ ಬೆಂಗಳೂರಿಗೆ ಸೇರಿಸಿರುವಂತದ್ದು. ಇಲ್ಲಿ ಕಾಡಿನ ಜನ ಇರುವಂತವ್ರು, ಕಾಡ್ ಬಿಟ್ಟು ನಾಡ್ ನೋಡೋಣ ಅಂತ ಹೇಳಿ ಬುಡಕಟ್ಟ ಜನ, ಅಕ್ಕಿ ಪಿಕ್ಕಿ ಜನ ಇರುವಂತವ್ರು, ತೀರಾ ಬಡವರು. ಅವ್ರಿಗೆ ನೀವ್ ಯಾವ್ದು ಚಿನ್ನ ವಜ್ರ ದುಡ್ಡು ಏನು ತಂದ್ಕೊಡ್ಬೇಡ್ರಿ ಸ್ವಾಮಿ. ಅವ್ರು ಕೇಳ್ತಾ ಇರೋದು ಒಂದಿಷ್ಟು ಮೂಲಭೂತ ಸೌಕರ್ಯಗಳು. ಓಡಾಡಕ್ಕೆ ಬಸ್ಸು, ಕುಡಿಯೋದಕ್ಕೆ ನೀರು, 24 ಗಂಟೆ ಕರೆಂಟು, ರೇಷನ್ ಅಕ್ಕಿ ಏನು ಸರ್ಕಾರದಿಂದ ಕೊಡ್ತಾರೆ ಆ ಒಂದು ರೇಷನ್ ಅಕ್ಕಿ, ಊರಿಗೊಂದು CCTV ಕ್ಯಾಮ್ರಾ, ಹಾಗೆ ಒಳ್ಳೆ ರೋಡು, ಮೋರಿ, ಸ್ವಚ್ಛತೆ. ನೋಡ್ತಾ ಇದ್ರೆ ನಿಂತ್ಕೊಳ್ಳಕ್ ಕೂಡ ಆಗೋದಿಲ್ಲ. ಹೆಚ್ಚು ಘೋರ ಘಟನೆ ಅಂದ್ರೆ ನಮ್ಮ ಪುಟ್ಟ ಹೆಣ್ಣು ಮಗಳು ಖುಷಿ ಏನಿದ್ದಾಳೆ, ವೆಕೇಶನ್ ಅಂತ ಹೇಳಿ ಶಾಲೆ ರಜಕ್ ಅಂತ ಹೇಳಿ ಹಾಸ್ಟೆಲ್ ಇದ್ದಂತ ಹೆಣ್ಣು ಮಗಳು ಮನೆಗ್ ಬಂದಿದ್ದಕ್ಕೆ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇರುವಂತ ಹೆಣ್ಣು ಮಗಳು ನನ್ನ ಅಮ್ಮನ ದಿನಾಚರಣೆ ಮಾಡ್ಬೇಕು, ಮದರ್ಸ್ ಡೇ ಮಾಡ್ಬೇಕು, ಅಮ್ಮನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ಕೇಕ್ ತರಕ್ ಹೋಗೋಂತ ಹೆಣ್ಣು ಮಗಳು ವಾಪಸ್ ಕೇಕ್ ಆದ್ರೂ ಪರವಾಗಿಲ್ಲ ಹೆಂಗ್ ಕೊಚ್ಚಿ ಹಾಕಿ ತಿಂತಾರೆ. ಆ ಲೆವೆಲ್ಗೆ ಆ ಹೆಣ್ಣು ಮಗುನ ಬರ್ಬರವಾಗಿ ಮಾತು ಬರಲ್ಲ, ಕಿವಿ ಕೇಳೋದಿಲ್ಲ ಅಂತ ಒಂದು ಹೆಣ್ಣು ಮಗಳನ್ನ ಬರ್ಬರವಾಗಿ ಹತ್ಯೆ ಮಾಡಿ ಕೊಲೆ ಮಾಡಿ ಬಿಸಾಕಿ ಸುಮಾರು 5 ದಿವಸ ಆಗದೆ. ಆರೋಪಿಗಿನ್ನು ಪತ್ತೆ ಹಾಕಿಲ್ಲ. ಆರೋಪಿಗೆ ಯಾರಂತ ಇನ್ನು ಕಂಡಿರ್ದಿಲ್ಲ. ಏನೋ ರಚನೆ ಮಾಡಿದ್ದಾರೆ, ಸಿಗ್ತಾರೆ ಅಂತ ಹೇಳ್ತಾರೆ, ಫೈನ್. ಆದ್ರೆ ಘಟನೆ ಆಗಿ 4-5 ದಿವಸ ಆಗಿದೆ. ಇಲ್ಲಿ ಭದ್ರತೆ ಏನ್ ಕೊಟ್ರಿ? ರಕ್ಷಣೆ ಏನ್ ಕೊಟ್ಟಿದ್ದೀರಾ? ಒಂದೇ ದಿವಸದಲ್ಲಿ CCTV ಕ್ಯಾಮ್ರಾ ಹಾಕ್ಬೋದು, ಹಾಕಿದ್ದೀರಾ? ಹಾಕಿಲ್ಲ. ಒಂದೇ ದಿವಸದಲ್ಲಿ ಒಂದು ಪೊಲೀಸ್ ಚೌಕ್ ಮಾಡಿ ಕೊಡ್ಬೋದು, ಇವ್ರಿಗೆ ಭದ್ರತೆ ಕೊಟ್ಟಿದ್ದೀರಾ? ಇವ್ರಿಗೆ ಭಯ ಬಂದಿದೆ. ಬರೋರ್ನೆಲ್ಲಾರನು ದೌರ್ಜನ್ಯ ಮಾಡಿ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ರೆ ನಾವ್ ಯಾಕೆ ಮಾತಾಡ್ಬಾರ್ದಾ? ನಮಗ್ ಮಾತಾಡಕ್ ಹಕ್ಕಿಲ್ವಾ? ನಮಗ್ ಸ್ವತಂತ್ರವಾಗಿ ಓಡಾಡಕ್ ಹಕ್ಕಿಲ್ಲ, ಮಾತಾಡಕ್ ಹಕ್ಕಿಲ್ಲ, ನಮ್ಮ ಹಕ್ಕಗಳನ್ನ ಕೇಳಕ್ಕೆ ಹಕ್ಕಿಲ್ಲ, ಮತ ಹಾಕಕ್ಕೂ ಹಕ್ಕಿಲ್ಲ. ಪ್ರತಿ ಒಂದನು ಹಣವನ್ನ ಮುಂದೆ ಇಟ್ಟಿ ನಮ್ಮನ್ನ ಕೊಂಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳು. ಆ ರಾಜಕಾರಣಿಗಳು ಕುಣಿಯೋ ತಕ್ಕಂಗೆ ಅಧಿಕಾರಿಗಳು ಕುಣಿತಾ ಇದಾರೆ ಅಂದ್ರೆ ಒಂದ್ ಕೆಲ್ಸ ಮಾಡಿ, ಎಲ್ಲಾ ಬಡ ಜನರನ್ನ ಎತ್ಕೊಂಡೋಗಿ ಹಡ ಇಟ್ಬಿಡಿ, ಮಾರಾಟಕ್ಕೆ ಇಟ್ಬಿಡಿ. ನಾವಂದ್ರೆ ಬದುಕಿದ್ದೋಗು ಒಂಥರ ನಿನ್ ರೇಟ್ ಎಷ್ಟು? ಬದುಕಿದೋಗು 500,000 ಕೊಟ್ಟು ನಿನ್ ರೇಟ್ ಎಷ್ಟು? ಅದನ್ನೇ ಸತ್ತೋಗುನು ಸಹ ಈ ಖುಷಿ ಅನ್ನೋ ಹೆಣ್ಣು ಮಗಳಿಗೂ ಸಹ ಇಲ್ಲಿಂದ ಬಂದಂತ ರಾಜಕಾರಣಿಗಳು ಮಾಡಿದಂತ ಕೆಲ್ಸ ತಗೋಮ್ಮ ಚೆಕ್ಕು. ಆ ಹೆಣಕ್ ಕೂಡ ಹಣ ಕಟ್ಟಿ ಬೆಲೆ ಕಟ್ಟಿ ಹೋಗಿರುವಂತ ರಾಜಕಾರಣಿಗಳು. ನ್ಯಾಯ ಸಿಗುತ್ತೋ ಇಲ್ವೋ ನನಗಂತೂ ಕಾನೂನ್ ಮೇಲೆ ನಂಬಿಕೆ ಇಲ್ಲ. ಬಿಕಾಸ್ ನೀವು ಈ ಹಳ್ಳಿದಲ್ಲಿದ್ದೀರಾ, ನೀವೆಲ್ಲಾರುನು. ನಾವು ಬೆಂಗಳೂರಲ್ಲಿ ಇದೀರಿ. ಸಿಟಿದಲ್ಲಿ CCTV ಕ್ಯಾಮ್ರಾ ಇದ್ದು ಎಲ್ಲಾ ಸೌಕರ್ಯ ಇದ್ರೇನು ಅತ್ಯಾಚಾರ ಕೊಲೆ ಆಗೋಗ ಅಲ್ಲೇ ನಮಗೆ ನ್ಯಾಯ ಸಿಗ್ದಿರೋಗ ಇಲ್ಲಿ ಸಿಗುತ್ತಾ? ನಿಮ್ಗೆಲ್ಲಾರ್ಗು ಗೊತ್ತಿರುತ್ತೆ ಧರ್ಮಸ್ಥಳದ ಸೌಜನ್ಯ 15 ವರ್ಷದಿಂದ ಸೌಜನ್ಯ ಇದೇ ತರ ಅತ್ಯಾಚಾರ ಕೊಲೆ ಮಾಡಿ ಬಿಸಾಕಿದ್ ಇವತ್ಗೂ ನಿರಂತರ ಹೋರಾಟ ನಡೀತಾ ಇದೆ. ಸೌಜನ್ಯಗೂ ಖುಷಿಗೂ ವ್ಯತ್ಯಾಸ ಇಲ್ಲ. ಅವತ್ ಸೌಜನ್ಯ ಮೇಲೆ ಹಾದೋಗ ಯಾವುದೇ ತರ ಅವತ್ತು ಒಳ್ಳೆ ಇರ್ಲಿಲ್ಲ. ಈಗ ಖುಷಿದಾದೋಗ ಒಳ್ಳೆ ಸೋಷಿಯಲ್ ಮೀಡಿಯಾ ಇದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಬಟ್ ಈಗ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಿ ತಪ್ಪಾಗ್ತಾ ಇದೆ? ನಾವ್ ಮತ ಹಾಕೋದ್ರಿಂದ ತಪ್ಪಾಗ್ತಾ ಇದೆ. ನಾವು ಚುನಾವಣೆದಲ್ಲಿ ಇವ್ರನ್ನೆಲ್ಲ ಗೆಲ್ಸ್ತಿರಲ್ಲ, ನಮಗ್ ರಕ್ಷಣೆ ಕೊಡಿ, ನಮಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಹೇಳಿ ಇವ್ರು ರಕ್ಷಣೆ ಕೊಡೋರಲ್ಲ, ನಮ್ಮ ಸ್ವತಂತ್ರವನ್ನು ಕಿತ್ಕೊಳ್ಳುವಂತ ಹಕ್ಕನ್ನ ನಾವೇ ಕೊಡ್ತಾ ಇದೀವಿ. ಮೊದ್ಲು ನಾವ್ ಬದ್ಲಾಗ್ಬೇಕು. ಬಿಡದಿದಲ್ಲಿ ಘಟನೆ ಆಗಿ 4-5 ದಿವಸ ಆಗದೆ, ಇವತ್ತಿಗೂ ಸಹ ಬದಲಾವಣೆ ಆಗಿಲ್ಲ. CCTV ಕ್ಯಾಮ್ರಾ ಹಾಕಿಲ್ಲ. ಒಂದೇ ದಿವಸದಲ್ಲಿ ಈ ಕ್ಷೇತ್ರದ ಶಾಸಕರ ಹಾಕ್ಬೋದಾಗಿತ್ತು. ಈ ಊರಿನ ಮೆಂಬರು ತಿರುಗ್ ಕೂಡ ನೋಡಲ್ಲ ಅಂತಾರಿ, ನೋಡೋದೇ ಇಲ್ವಂತೆ. ಯಾರಾದ್ರೂ ಈ ಊರವ್ರು ಪಂಚಾಯತಿ ಮೆಂಬರ್ ಕಾಲ್ ಮಾಡಿದ್ರೆ ಭದ್ರಾಪುರದ ಪ್ರತಿ ಒಬ್ಬರ ನಂಬರ್ ಬ್ಲಾಕ್ ಲಿಸ್ಟ್ ಅಂತೆ. ಇದು ಮುಖ್ಯವಾಗಿ ಅಂದ್ರೆ ನೀವ್ ಏನಕ್ಕೋಸ್ಕರ ಗೆಲ್ತಾ ಇದೀರಾ? ನಿಮ್ಮ ಆಸ್ತಿ ಅಂತಸ್ತು ಇನ್ಕ್ರೀಸ್ ಮಾಡ್ಕೊಳಕೋಸ್ಕರ ಜನನ ಮುಂದೆ ಇಟ್ಕೊಂಡು ನೀವು ಅಧಿಕಾರಿಗಳನ್ನ ಪಕ್ಕದಲ್ಲಿ ಕುತ್ಕೊಳ್ತಾ ಇದೀರ ಹೊರತು ಸ್ಟೇಟಸ್ ಬದಲಾಗ್ತಾವೆ, ನಿಮ್ಮ ಐಫೈ ಜೀವನ ಬದಲಾಗ್ತದೆ, ನಿಮ್ಮ ಹತ್ರ ಇರುವಂತ ಐಷಾರಾಮಿ ಕಾರು ಎಲ್ಲ ಬದಲಾಗ್ತದೆ.
ಯಾವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿಗಳ ಮಗಳು ಒಬ್ಬ ಅಧಿಕಾರಿಗಳ ಮಗಳ ಮೇಲೆ ಅತ್ಯಾಚಾರ ಆಗತ್ತೆ, ಅವತ್ ಕಾನೂನು ಬದ್ಲಾಗ್ಬೋದೇನೋ. ಕಾನೂನು ಯಾಕೆ ಬದ್ಲಾಗಲ್ಲ ಅಂದ್ರೆ ನಮ್ ರಾಜ್ಯದಲ್ಲಿರುವಂತ ಅಧಿಕಾರಿಗಳೇ ರಾಜಕಾರಣಿಗಳೇ ವಿಧಾನಸೌಧದಲ್ಲಿ ಕುತ್ಕೊಂಡ್ ಪೆನ್ ಡ್ರೈವ್ ಸಿಡಿ ಅಂತ ಮಾತಾಡುವಾಗ ಇಲ್ಲಿ ಇದಕ್ಕೆ ಎಲ್ಲಿ ರಕ್ಷಣೆ ಇರುತ್ತೆ? ಅವರೇ ಪೆನ್ ಡ್ರೈವ್ ಸಿಡಿ ಅನ್ನೋಗ ಇದು ಅತ್ಯಾಚಾರನೇ ಆಗಿರೋದು, ಕೊಲೆನೇ ಆಗಿರೋ, ಎಲ್ ನ್ಯಾಯ ಕೊಡ್ತಾರೆ? ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ. ನಾನು ಹೇಳೋದು ಈ ಊರಿನ ಜನರು ಪ್ರತಿಯೊಬ್ರು ನೀವೆಲ್ಲ ಗಟ್ಟಿಯಾಗಿ, ಯಾರ ಗೊಡ್ಡ ಬೆದರಿಕೆಗೂ ದೌರ್ಜನ್ಯಕ್ಕೂ ಎದುರ್ಬೇಡಿ, ನಮಗ್ ಮಾತಾಡ್ಬೇಡಿ, ನಮ್ಮ ನ್ಯಾಯ ಕೇಳ್ಬೇಡಿ, ನಮ್ಮ ಹಕ್ಕನ್ನ ಚಲಾಯಿಸ್ಬೇಡಿ ಅನ್ನೋ ಅಧಿಕಾರ ಯಾವ ಕಾನೂನಲ್ಲೂ ಇಲ್ಲ ನಮ್ನ ತಡೆಗಟ್ಟೋದಕ್ಕೆ. ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಗೆ ಮಾತಾಡುವಂತ ಹಕ್ಕು ಕೊಟ್ಟಿದ್ದಾರೆ, ಪ್ರಶ್ನೆ ಮಾಡುವಂತ ಹಕ್ಕು ಕೊಟ್ಟಿದ್ದಾರೆ, ನಮ್ಗೆ ಏನ್ ಬೇಕೋ ಅದನ್ನ ಕೇಳುವಂತ ಹಕ್ಕು ಕೊಟ್ಟಿದ್ದಾರೆ. ಅದು ಬಿಟ್ಟು ನಮ್ಮನ್ನ ಬಾಯಿ ಮುಚ್ಚಿ ಅಂತ ಯಾವ್ದೇ ಕಾನೂನಲ್ಲಿ ಬರ್ದಿರ ಇರ್ದೋಗ ಹೆಂಗೆ ಈ ಪೊಲೀಸ್ ಅಧಿಕಾರಿಗಳು ನ್ಯಾಯ ಕೇಳಕ್ ಬಂದಾಗ ಅವ್ರ ಬಾಯಿ ಮುಚ್ಚುವಂತ ಕೆಲಸ, ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೊಂದು ಧಿಕ್ಕಾರ ಹೇಳ್ತೀನಿ ನಾನು. ಬಿಕಾಸ್ ನಿರಂತರ ಒಂದು 4-5 ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡ್ ಬರ್ತಾನೆ ಇದ್ದೀನಿ. ಮುಂದಿನ ದಿವಸದಲ್ಲಿ ಮತ ಹಾಕಬೇಕೋ ಬೇಡವೋ ಅನ್ನೋದು ಚುನಾವಣೆ ಬಂದೇ ಬರುತ್ತೆ, ಬರ್ಲೇಬೇಕು. ಉತ್ತರ ಕೊಟ್ಟೆ ಕೊಡ್ತೀರಿ. ಈ ಏನು ಬಡ ಜನರಿದ್ದಾರೆ, ಕಾಡಲ್ಲಿದ್ದಂತ ಜನರನ್ನ ನಾಡಕ್ ತಂದ್ಬಿಟ್ರು. ಈಗ ಹೇಳ್ತಾರೆ ನಮ್ಮನ್ ಕಾಡಿಗೆ ಬಿಟ್ಬಿಡಿ, ನಾವ್ ಹೆಂಗೋ ಬದುಕ್ತಿರಿ, ನಮಗಿಲ್ಲಿ ರಕ್ಷಣೆ ಇಲ್ಲ, ಭಯ ಇದೆ, ಇವತ್ ಖುಷಿ, ನಾಳೆ ಇನ್ಯಾರೋ ಗೊತ್ತಿಲ್ಲ, ಸಾಕಾಗಿದೆ ನಮ್ಗೆ ಅಂತ ಹೇಳಿ. ಇವ್ರ ಹತ್ರ ಏನಿದೆ ರೀ, ಹೆಂಗಿದಾರೆ ರೀ, ಏನಾದ್ರು ಕೇಳ್ತಾರ? ಕರೆಂಟ್ ಕೊಡಿ ಸ್ವಾಮಿ ನಾವೇ ಬಿಲ್ ಕಟ್ತೀನಿ ಅಂತಾರೆ, ನೀರ್ ಕೊಡಿ ಸ್ವಾಮಿ ನಾವೇ ಬಿಲ್ ಕಟ್ತೀರಿ ಅಂತಾರೆ, ರಕ್ಷಣೆ ಕೊಡಿ ಸ್ವಾಮಿ ನಾವೇ ಅದಕ್ಕೂ ಚಾರ್ಜಸ್. ಅವ್ರು ಕಟ್ತೀನಿ ಅಂದ್ರೇನು ನೀವು ಕೊಡಲ್ಲ ಅಂದ್ರೆ ನಿಮಗ್ ಮಾಡುವಂತ ಉದ್ದೇಶ ಇಲ್ಲ. ಇಲ್ಲಿ ಬದಲಾವಣೆ ಮಾಡುವಂತ ಉದ್ದೇಶ ನಿಮ್ಮಲ್ಲಿ ಇದ್ದಿದ್ರೆ ಈ ಊರಿನ ಶಾಸಕರಿಗಾಗಿ ಮೆಂಬರ್ಗಾಗಿ ಇಷ್ಟೊತ್ತಿಗೆ ಒಂದ್ CCTV ಕ್ಯಾಮ್ರಾ ಆದ್ರೂ ಭದ್ರಾಪುರದಲ್ಲಿ ಬರ್ತಾ ಇತ್ತು ಬದಲಾವಣೆಗಾಗಿ. ಬಂದಿಲ್ಲ ಅಂದ್ರೆ ನೀವು ಬದಲಾಗಲ್ಲ ಅನ್ನೋದು ನಮಗ್ ಗೊತ್ತಿದೆ. ಅದಕ್ಕೋಸ್ಕರ ಬದಲಾವಣೆ ತರಬೇಕು ಅನ್ನುವಂತ ಹೋರಾಟ ನಿರಂತರವಾಗಿ ಜನರ ಜೊತೆ ಇದ್ದೇ ಇರುತ್ತೆ. ಅಲ್ಲ, ಮತ್ತೆ ಇನ್ನೊಂದು ವಿಚಾರ, ಈ ಊರನ್ನ ಸಂಪೂರ್ಣವಾಗಿ ನೋಡಿದಾಗ ಎಲ್ರ ಮನೆಯಲ್ಲೂ ಕೂಡ ವಾಶ್ರೂಮ್ ಇಲ್ಲ ಅನ್ನೋದು. ಎಲ್ರ ಮನೆಯಲ್ಲೂ ಇದೆಯಾ ವಾಶ್ರೂಮ್? ತುಂಬಾ ಜನ ಏನ್ ಕೆಲವ್ರ ಮನೇಲಿ ಮಾತ್ರ ಒಂದು ಅವಶ್ಯಕತೆಗೆ ತಕ್ಕಂತೆ ಅವ್ರು ಬದುಕ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ, ಅಂತವ್ರ ಮನೆಯಲ್ಲಿ ಮಾತ್ರ ವಾಶ್ರೂಮ್ ಇರ್ತಕ್ಕಂಥದ್ದು, ಬಾತ್ರೂಮ್ ಇರ್ತಕ್ಕಂಥದ್ದು ಬಿಟ್ರೆ ಇನ್ನು ಕೆಲವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವಾಶ್ರೂಮ್ ಇಲ್ಲ. ಓಕೆನಾ? ಹೆಣ್ಮಕ್ಳುಗಳು ನನ್ನ ಮಗಂದು ನೀವುಗಳು ಅದೇ ನಿಮ್ಮನೆ ಹೆಣ್ಮಕ್ಳನ್ನ ಹಂಗ್ ಬೇರೆ ಕಡೆ ಬೀದಿಲ್ ಬಿಡ್ತೀರಿ ಅಂದ್ರೆ ವಾಶ್ರೂಮ್ಗೆ ಒಂದು ಮಾನವೀಯತೆ ಅನ್ನೋದು ಬೇಡ್ವಾ? ಒಂದ್ ವಾಶ್ರೂಮ್ ಇಲ್ಲ, ಒಂದ್ ನೀರ್ ಇಲ್ಲ, ಒಂದ್ ಕರೆಂಟ್ ಕೊಡಲ್ಲ, ಇನ್ನೇನ್ ಕೊಡ್ತೀರಿ ತಾವು? ಇನ್ನೇನ್ ಮಾಡ್ತೀರಿ ತಾವು? ನಿಮ್ಮನೆ ಹೆಣ್ಮಕ್ಳುಗಳಿಗೆ ಹಿಂಗೆ ಆದ್ರೆ ಸುಮ್ನೆ ಇರ್ತೀರಾ ನೀವು? ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಿಗೋ ಈ ತರನ ಫ್ರೂಟ್ ಎಲ್ಲ ಕಾಯಿಸ್ಬಿಟ್ಟು ಲೋಪರ್ ಸುವರ್ ನನ್ ಮಕ್ಳುಗಳು ಕತ್ತು ಗಿತ್ತು ತಿರುಗಿಸ್ಬಿಟ್ಟು ಬಿಟ್ಬಿಟ್ರೆ ಸುಮ್ನೆ ಇರ್ತೀರೇನ್ರಿ? ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾತ್ರನ ಕರಾಟೆ ಕಲ್ಸ್ಕೊಂಡ್ ಕೊಟ್ಬಿಡೋದು. ಜೀವನಕ್ಕೆ ಪಾಪ ಸೌಜನ್ಯ ಆ ಹೆಣ್ಮಕ್ಳಿಗೆ 15 ವರ್ಷ ಆಯ್ತು, ಯೋಗ್ಯತೆಗಳಿಗೆ ನ್ಯಾಯ ಕೊಡ್ಸೋ ಯೋಗ್ಯತೆ ಇಲ್ಲ. ಓಕೆ, ಅವತ್ತಿಗೆ ಅದಾಯ್ತು, ಹಂಗಿತ್ತು ಹಿಂಗಿತ್ತು ಅಂತ ಕತೆ ಕಟ್ಟೋ ಅಂತ ಸುವರ್ಣನ್ ಮಕ್ಳುಗಳೇ ಇರೋದು. ಅಟ್ಲೀಸ್ಟ್ ಈ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋದಕ್ಕಾಗಲ್ವೇನ್ರಿ ನಿಮ್ಗೆ? 4-5 ದಿನ ಆಯ್ತು, ಏನ್ ಮಾಡ್ತಾ ಇದ್ದೀರಿ? ಮತ್ತೆ ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂದ್ರೆ, ಎಲ್ಲ ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಹೊರತುಪಡಿಸಿದ್ರೆ ಯಾವ ಸ್ಯಾಟಲೈಟ್ ನಲ್ಲಿ ಒಂದು ಹೆಣ್ಮಕ್ಳದು ಒಂದು ಸುದ್ದಿ ಪ್ರಸಾರ ಆಗ್ತಾ ಇದೆ? ಯಾವ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಾ ಇದೆ ಹೆಣ್ಮಕ್ಳದು? ಯಾಕೆ? ಈ ಊರಿನವ್ರು ಯಾರು ದುಡ್ಡು ಕೊಡಲ್ಲ ಅಂತನಾ? ದುಡ್ಡು ಕೊಡೋ ಊರುಗಳಿಗೆ ಮಾತ್ರನೇ ನನಗೆ ಹೋಗಿ ಸುದ್ದಿ ಪ್ರಸಾರ ಮಾಡೋದು? ನಿಮ್ಮನೇಲೂ ಹೆಣ್ಮಕ್ಳು ಇರಲ್ವಾ? ಆ ಹೆಣ್ಮಕ್ಳುಗಳಿಗೆ ಹಿಂಗೆ ಆಗಲ್ವಾ ಮುಂದಿನ ದಿನದಲ್ಲಿ? ಓ, ನಿಮ್ಮನೇಲಿ ನಿಮ್ ಕೋಟಿ ದುಡ್ಡು ಆ ಬೇರೆಯವ್ರ ತಲೆ ಮೇಲೆ ಹೊಡೆದು, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಇಟ್ಕೊಂಡಿರ್ತೀರಲ್ಲ, ಯಾವೊಂದೋ ಕೊಟ್ಬಿಟ್ಟು ಲಂಚ ಕೊಟ್ಬಿಟ್ಟು ನಮ್ಮನೆ ನಾವು ಸರಿ ಮಾಡಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿ, ಇಂಥ ಕೀಳು ಮನಸ್ಥಿತಿ ಇಟ್ಕೊಂಡ್ರೆ ಯಾರೀ ಉದ್ಧಾರ ಆಗ್ತಾರೆ? ಸ್ಮಾರ್ಟ್ ಸಿಟಿ ಮಾಡ್ಬೇಕು ನಾವು. ಸ್ಮಾರ್ಟ್ ಸಿಟಿ, ಬದ್ನೇಕಾಯಿ ಸ್ಮಾರ್ಟ್ ಸಿಟಿ. ಏನು ಈ ಊರ್ನ ನೋಡ್ತಾ ಇದ್ದೀರಾ? ಈ ಊರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ ಯಾವ ಕಿತ್ತೋ ಸ್ಮಾರ್ಟ್ ಸಿಟಿ ಮಾಡ್ತೀರಿ ನೀವು? ಯಾವ ಕಿತ್ತೋ ಸ್ಮಾರ್ಟ್ ಸಿಟಿ ಮಾಡ್ತೀರಿ ನೀವು? ಎಲ್ಲರ ಹೆಣ್ಮಕ್ಳು ಎಲ್ಲಾರ ಮನೇಲೂ ಅಕ್ಕ ತಂಗಿ ಅಮ್ಮ ಹೆಂಡತಿ ಅನ್ನೋರು ಯಾರ ಮನೇಲೂ ಇಲ್ವೇನ್ರಿ? ಎಲ್ಲ ಗುಂಡ್ರುಗಳಾಗೆ ಉಟ್ಬಿಟ್ಟಿದೀವ ನಾವು. ಒಂದ್ ಹೆಣ್ಣಿಗೆ ನ್ಯಾಯ ಕೊಡ್ರಿ ಸ್ವಾಮಿ. ಇಲ್ಲಿ ಇನ್ನೇನು ಕೇಳ್ತಾ ಇಲ್ಲ, ನ್ಯಾಯ ಅಷ್ಟೇ ಕೇಳ್ತಾ ಇರೋದು. ನ್ಯಾಯ ಅನ್ನೋ ಪದದ ಅರ್ಥನೇ ಅವ್ರಿಗೆ ಗೊತ್ತಿಲ್ವಲ್ಲ, ಇನ್ನೆಲ್ಲಿ ಕೊಡ್ತಾರೆ? ಆಗಲ್ಲ ತಮ್ಗೆ ಅಂತಂದ್ರೆ ಏನು? 5 ದಿನ ಆಯ್ತು, 5 ದಿನದಿಂದ ಏನ್ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರಲ್ಲ, ಪೋಸ್ಟ್ ಮಾರ್ಟಮ್ ಇಂದ ರಿಪೋರ್ಟ್ ಏನ್ ಬಂದಿದೆ?
ಅದನ್ನ ಸಾರ್ವಜನಿಕವಾಗಿ ಮೀಡಿಯಾ ಪರ್ಸನ್ಸ್ ಗಳನ್ನ ಕರೆದು ಇಡೀ ಸಾಮಾಜಿಕ ಈ ಇಡೀ ಕರ್ನಾಟಕ ನೋಡೈತೆ. ಇಡೀ ಕರ್ನಾಟಕಕ್ಕೆ ಈ ಭದ್ರಾಪುರ ಅಂದ್ರೆ ಏನು ಅನ್ನೋದು ಗೊತ್ತಾಗಿದೆ. ಈ ಭದ್ರಾಪುರದಲ್ಲಿ ಅಮಾಯಕ, ಮಾತು ಬರದೇ ಇರ್ತಕ್ಕಂತ, ಕಿವಿ ಕೇಳಿಸ್ಕೊಳ್ದೆ ಇರ್ತಕ್ಕಂತ ಒಂದು ಮುಗ್ಧ ಹುಡುಗಿಗೆ ಬ್ರೂಟಲ್ ಆಗಿ ರೇಪ್ ಮಾಡಿ ಸಾಯಿಸಿದ್ದಾರೆ. ಸೊ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಈಗ್ಲಾದ್ರೂ ಏನಾದ್ರೂ ಎಚ್ಚೆತ್ಕೋಬೇಕು, ಏನಾದ್ರೂ ಮಾಡ್ಬೇಕು, ಮಟ್ಬೇಕು. ಇವತ್ತಿಗೂ ಇಲ್ವಾ? ಇಷ್ಟೇ ಬರೋದು ಒಂದ್ 3 ದಿನ 4 ದಿನ, ಒಂದ್ ವಾರ. ಪಾಪ ಇವ್ರನವ್ರು ಕೆಲ್ಸ ಕಾರ್ಯಗಳನ್ನೆಲ್ಲ ಕೆಡಿಸ್ಕೊಂಡು ಯಾರೋ ಬರ್ತಾರೆ, ಏನೋ ಒಂದ್ ನ್ಯಾಯ ಸಿಗ್ಬೋದೇನೋ ಅನ್ನೋ ಒಂದು ಆಶಯ ಇಟ್ಕೊಂಡು ಇವ್ರನವ್ರೆಲ್ಲ ಕಾಯ್ತಾ ಕುತ್ಕೊಳ್ಳೋದು. ಆಮೇಲೆ ಪಾಪ ಇವ್ರನವ್ರಿಗೆ ಕೆಲ್ಸ ಇರಲ್ವಾ, ಅವ್ರ ಮನೆ ಹೆಂಡತಿ ಮಕ್ಳನ್ನೆಲ್ಲ ಸಾಕ್ಬೇಕಲ್ವಾ. ಸೊ ಹೊರಗಡೆ ಹೋಗೋದು, ಅಲ್ಲಿ ಕೇಸ್ ಮುಗೀತು. ಯಾರೋ ಯಾವನ ಧ್ವನಿ ಎತ್ತಿ ಮಾಮೂಲಿ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಫ್ಲೂಯೆನ್ಸರ್ ಯಾರೋ ಒಬ್ಬ ಧ್ವನಿ ಎತ್ತಿ ಕೇಳಿದ್ರೆ ಅವ್ನು ವಿಡಿಯೋ ಡಿಲೀಟ್ ಮಾಡ್ಸೋದು. ಅಚ್ಚಿನಿ ಇಲ್ಲಿರೋರು ಎಲ್ರಿಗೂ ವಿಷಯ ಗೊತ್ತಾ? ಮಂಜೇಶ್ ಅನ್ನೋನು ಒಬ್ಬ ಬಂದು ಇಲ್ಲಿ ವಿಡಿಯೋ ಮಾಡಿದ, ಗೊತ್ತಾ ತಮ್ಗೆಲ್ರಿಗೂ? ಅವ್ನು ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ. ಅವ್ರ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ. ಯಾರು ಡಿಲೀಟ್ ಮಾಡಿಸಿದ್ರು? ಯಾಕೆ? ನ್ಯಾಯ ಕೇಳೋದೇ ತಪ್ಪ. ಇದು ಖಂಡಿತವಾಗಿ ಡಿಲೀಟ್ ಆಗುತ್ತೆ. ಓಕೆನಾ? ನ್ಯಾಯ ಕೇಳುವಂತ ಮನಸ್ಥಿತಿ ಮತ್ತೆ ಯಾವುದೇ ಒಂದು ಅಪೇಕ್ಷೆಗೊಳಗಾಗದೆ ಇರ್ತಕ್ಕಂಥ ಮನಸ್ಥಿತಿಗಳು ಯಾರ್ಯಾರಿರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಬಲ ಕೊಡುವಂತ ಮನಸ್ಥಿತಿ ಮಾಡಲ್ಲ. ಸೊ ತಾವೆಲ್ರು ಕೂಡ ಅರ್ಥ ಮಾಡ್ಕೊಳ್ರಿ. ಇಂಥ ಕಚಡ ನನ್ನ ಮಕ್ಳು ಏನಾದ್ರು ಕಾಣಿಸಿದ್ರೆ ಯಾರು ನಮ್ ಪಕ್ಕದಲ್ಲೇ ಇರ್ಬೋದು, ಇಂಥ ಕಾಮುಕರು ನಮ್ಮ ಅಕ್ಕ ಪಕ್ಕದಲ್ಲೇ ಇರ್ತಾರೆ. ಅಂತವ್ರ ಕಣ್ಣಿಗೆ ಬಿದ್ದಾಗ ನರ ಕಟ್ ಮಾಡ್ಬೇಕು. ಇನ್ ಮುಂದೆ ಸರ್ಕಾರ ಏನೋ ನ್ಯಾಯ ಕೊಟ್ಬಿಡುತ್ತೆ ಅಂತ ಕಾದು 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 ಎಷ್ಟು ಮುಗ್ಧ ಹೆಣ್ಮಕ್ಳು ಜೀವನ ಹಾಳಾಗೋಗ್ತಾ ಇದಾರೆ. ಎಷ್ಟು ಹೆಣ್ಮಕ್ಳು ಮುಗ್ಧ ಜೀವನ ಹಾಳಾಗೋಗ್ತಾ ಇದೆ. ಮೊನ್ನೆ ಅಫಿಷಿಯಲ್ ಟಾಪ್ ಮಾಡ್ಬೇಕು ಹುಬ್ಬಳ್ಳಿಲಿ. ಆ ಹುಡುಗಿ ಇದೇನ್ ಮ್ಯಾಟ್ರ್ ಆಗುತ್ತೆ, ಶೂಟ್ ಔಟ್ ಮಾಡಿ ಬಿಸಾಕ್ತಾರೆ. ನಮ್ಮ ಒಂದು ಈ ಸರೌಂಡಿಂಗ್ ನಲ್ಲಿ ಯಾಕಿಲ್ಲ ಆತರ? ಏನ ಕಾನೂನಿನ ತಪ್ಪ ಅಥವಾ ನಮ್ದೇ ತಪ್ಪ? ಆಗ್ಲೇ ನಮ್ಮ ಸಂಧ್ಯಾ ಮೇಡಮ್ ನವ್ರು ಹೇಳ್ದಂಗೆ ಎಲ್ಲಾರನು ತಗೊಂಡೋಗಿ ಅಡ ಇಟ್ಬಿಡ್ರಿ ಸ್ವಾಮಿ, ಸುಮ್ನತ್ತಾಗೆ ಅಡ ಇಟ್ಬಿಟ್ಟು ನಾವಲ್ಲಿ ಏನ್ ಮೆಟ್ಟೋಲಿ ಅಂದ್ರೆ ಮೆಟ್ಟೋಲ್ದು ಬಿಡ್ತೀವಿ. ಅತ್ತಾಗೆ ಅಡ ಇಟ್ಬಿಡ್ರಿ ಎಲ್ಲ ತಗೊಂಡೋಗಿ ನಮ್ಮನ್ನು. ನಿಮ್ಮ ಅವಾಗಾದ್ರೂ ನಿಮ್ಮ ಒಂದು ಹಣದ ವ್ಯಾಮೋಹ ಕ್ಲಿಯರ್ ಆಗ್ಬೋದೇನೋ. ಇನ್ನೆಂತವ್ರು ಬೇಕ್ರಿ, ಇನ್ನೆಂತ ಜನಗಳು ಬೇಕ್ರಿ ನಿಮ್ಗೆ? ಇಲ್ಲಿ ಏನಂದ್ರೆ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಊರಿನ ಜನರು ಕೊಳೆ ಆಗಿದ್ರೇನು, ಊರಿನ ಜನರು ಬಟ್ಟೆ ಕೊಳೆ ಆಗಿದ್ರೇನು, ಈ ಊರಿನ ಹೆಸರು, ಈ ಊರಿನ ಕ್ಷೇತ್ರದಲ್ಲಿರುವಂತ ರಾಜಕಾರಣಿಗಳ ಹೆಸರು, ರಾಜಕೀಯ ಪಕ್ಷಗಳ ಹೆಸರು ಮಾತ್ರ ಕೊಳೆ ಆಗ್ಬಾರ್ದು. ಅದನ್ನ ರಕ್ಷಣೆ ಮಾಡ್ಕೊಳ್ತಾರೆ. ಜನ ಏನೇ ಆಗ್ಲಿ ರಕ್ಷಣೆ ಮಾಡೋದೇನು, ನಮ್ಮ ಹೆಸರು ಉಳಿಬೇಕು, ನಮ್ಮ ಗ್ರಾಮದ ಹೆಸರು ಉಳಿಬೇಕು, ನಮ್ಮ ಕ್ಷೇತ್ರದ ಹೆಸರು ಉಳಿಬೇಕು. ಯಾಕಂದ್ರೆ ಮುಂದಿನ ಚುನಾವಣೆಗೆ ಪೆಟ್ಟು ಬೀಳುತ್ತಲ್ವಾ. ಇಲ್ಲಿ ನಾನ್ ಕೇಳ್ಕೊಳ್ಳೋದು ಭದ್ರಾಪುರದ ಎಲ್ಲಾ ಜನರಿಗೆ, ಹಣಕಾಸಕ್ಕೆ ಯಾರು ಬಲಿ ಆಗ್ಬೇಡಿ. ನ್ಯಾಯಕ್ಕೋಸ್ಕರ ಎಲ್ಲಾರು ಒಗ್ಗಟ್ಟಾಗಿ ನಿಂತ್ಕೊಳ್ಳಿ. ಅಮ್ಮಮ್ಮ ಅಂದ್ರೆ ಏನ್ ಮಾಡ್ಬೋದು? ನಮ್ಮ ಮೇಲೆ ಒಂದು FIR ಹಾಕ್ಬೋದಾ, ಜೈಲಿಗೆ ಕಳ್ಸ್ಬೋದಾ, ಬೇಲ್ ಸಿಗುತ್ತಾ, ಬರ್ಬೋದಾ? ನಾವ್ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಒಳಕ್ ಹೋದ್ರೇನು ಏನು ಆಗೋದಿಲ್ಲ. ನಮ್ಮ ಧ್ವನಿ ಮುಚ್ಚಾಕುವಂತ ಕೆಲಸ ಮಾಡ್ತಾರೆ. ಅದ್ ಮುಚ್ಚಾಕ್ಬಾರ್ದು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕು. ಬಡವರಾಗ್ಬಿಟ್ರೆ ಏನ್ರಿ, ಎಲ್ಲಾರು ತಿನ್ನೋದು ಅದೇ ಊಟ ಅಲ್ವಾ? ಬೆಳಗ್ಗೆ ಆದ್ರೆ ಅದೇ ಟಾಯ್ಲೆಟ್ ಅಲ್ವಾ? ಅವರೆಲ್ಲ ಅಫಿಷಿಯಲ್ ಆಗಿ ಹೋಗ್ತಾರೆ, ನೀವೆಲ್ಲ ಇಲ್ಲೇ ಕಾಡಲ್ಲಿ ಅಲ್ಲಿ ಇಲ್ಲೆಲ್ಲ ಕುತ್ಕೊಳ್ತೀರ. ಇಷ್ಟ ತಾನೆ ತಿನ್ನೋದು ಅದೇ ಅಲ್ವಾ? ಏನಾದ್ರು ಸಪ್ರೇಟ್ ಆಗಿ ತಿಂತಾರ ಅವರು? ಬೇರೆ ಏನಾದ್ರು ವಿಚಿತ್ರವಾಗಿ ತಿಂತಾರ? ಎಂತದ್ದು ಇಲ್ಲ. ಬೆಳಗ್ಗೆ ಅವನ್ ಎದೊಳ್ಲೇಬೇಕು, ರಾತ್ರಿ ಮಲಗ್ಲೇಬೇಕು. ಒಂದಲ್ಲ ಒಂದ್ ದಿವ್ಸ ನನಗಾಗ್ಲಿ ಅವ್ರಿಗಾಗ್ಲಿ ಸಾವು ಬಂದೇ ಬರುತ್ತೆ. ಬಟ್ ಆದ್ರೆ ಏನ್ ಮಾಡ್ತಾ ಇದೀರಾ? ಬದುಕಿದ್ದು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ತಾ ಇದೀರಾ? ಮುಂದಿನ ಪೀಳಿಗೆಗಳು ಇಲ್ಲಿ ಎಷ್ಟು ಜನ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಳಿದಾರೆ, ಅವ್ರ ಮುಂದೆ ಹೆಂಗ್ ಬದುಕ್ಬೇಕು? ನಾವೆಲ್ಲ ಬೆಂಗಳೂರಲ್ಲಿ ಇರ್ತೀರಿ, ಇವತ್ ನಾವು ಹೋಗ್ತೀರಿ, ಇನ್ ಸ್ವಲ್ಪ ಹೊತ್ತಿದ್ದು ಹೋಗ್ತೀರಿ. ನೆಕ್ಸ್ಟ್ ಏನ್ ಇವ್ರಿಗೆ ಏನ್ ರಕ್ಷಣೆ ಇದೆ? ಎಲ್ಲಾ ಹೆಣ್ಮಕ್ಳಿಗೆ ಹೇಳೋದ್ ನಾನು ಇಷ್ಟೇ, ಯಾರು 5 ಗಂಟೆ ಮೇಲೆ ಎಲ್ಲೂ ಹೋಗ್ಬೇಡ್ರಿ. ಅಂಡ್ ಯಾರ್ಯಾರು ತಾಯಂದ್ರಿದ್ದೀರಾ, ತಂದೆರಿದ್ದೀರಾ, ನಿಮ್ ಮನೇಲಿ ಹೆಣ್ಮಕ್ಳಿರ್ಲಿ ಗಂಡ್ ಮಕ್ಳಿರ್ಲಿ, ದಯವಿಟ್ಟು ನಿಮ್ ರಕ್ಷಣೆ ನೀವು ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಒಂಟಿಯಾಗಿ ಯಾರನ್ನೂ ಪೊಲೀಸ್ ಅಧಿಕಾರಿ, ರಾಜಕಾರಣಿ ಸತ್ತು ಹೆಣ ಆಗಿ 4-5 ದಿವಸ ಆದ್ಮೇಲೆ ಬರ್ತಾರೆ ಹೊರತು, ಯಾಕಂದ್ರೆ ಅವ್ರ ಮಕ್ಳು AC ಕಾರು, ಐಷಾರಾಮಿ ಜೀವನ, ಬಿಂದಾಸಾಗೆ ಒಳ್ಳೆ ಗನ್ ಮ್ಯಾನ್ ಪ್ರೊಟೆಕ್ಷನ್ ಕೊಡ್ತಾರೆ. ನಿಮಗ್ ಪ್ರೊಟೆಕ್ಷನ್ ಇಲ್ವಲ್ಲ? ನಿಮಗ್ ಪ್ರೊಟೆಕ್ಷನ್ ಇಲ್ವಲ್ಲ? ಯಾರು ಬಂದ್ ಕಾಪಾಡ್ತಾರೆ? ಕಾಪಾಡೋದಿಲ್ಲ. ಸೊ ನಾನ್ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡೋದು, ನಿಮ್ ಮಕ್ಕಳ ಜವಾಬ್ದಾರಿ ನಿಮ್ದು. ಪ್ರತಿಯೊಬ್ರು ನಿಮ್ಮ ಮಕ್ಳು ಮನೇಲಿ ಇದಾರ, ಏನೇ ಕೆಲ್ಸ ಇರ್ಲಿ, ನಿಮ್ ಮಕ್ಕಳ ಮೇಲೆ ಕಣ್ಣಿಡಿ, ನಿಮ್ ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಡಿ. ಯಾವನು ಬರಲ್ಲ ರೀ. ಒಂದು ಕಾಮ ಅನ್ನೋದು ಕೆಟ್ಟ ಕೆರ ಹರಿದಿದೆ ಈ ರಾಜ್ಯದಲ್ಲಿ. ಏನ್ ಸಿಗುತ್ತೆ ಅದ್ರಲ್ಲಿ? ಅಷ್ಟು ತೀಟೆ ಇತ್ತಂದ್ರೆ ಯಾವನ್ ಅತ್ಯಾಚಾರ ಮಾಡ್ತಾನೆ, ಹೋಗ್ರಿ ನಿಮ್ ಹೆಂಡತಿ ಮಕ್ಳ ಹತ್ರ, ಹೋಗ್ರಿ ನಿಮ್ ತಾಯಿ ಹತ್ರ, ಹೋಗ್ರಿ ನಿಮ್ ಮಕ್ಳ ಹತ್ರ.
ನಿಮ್ ಅಕ್ಕ ತಂಗಿರ ಹತ್ರ ಹೋಗ್ರಿ, ಅತ್ಯಾಚಾರ ಮಾಡಿ ಸಾಯಿಸ್ರಿ. ಯಾಕೆ ಕಂಡೋರ್ ಮನೆ ಹೆಣ್ಮಕ್ಳನ್ನ ಕೇಳೋರ್ ಮಾಡೋರ್ ಇಲ್ಲ ಅಲ್ಲ, ಎಲ್ಲಾರು ಒಗ್ಗಟ್ಟಾಗಿ ಧ್ವನಿ ಎತ್ತಬೇಕು. ಮೊದ್ಲಂತಿಲ್ಲ ಸಮಾಜ, ನಮ್ಮ ಧ್ವನಿನ ನಾವ್ ಎತ್ತೀರಿ. ಎಷ್ಟೇ ವಿಡಿಯೋ ಡಿಲೀಟ್ ಮಾಡಿಸ್ಲಿ ಅದಕ್ಕೆಲ್ಲ ನಾವ್ ಜಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ನಮ್ಮ ಸೌಜನ್ಯ ವಿಚಾರದ್ರಲ್ಲಿ ಎಂತೆಂತ ದೊಡ್ಡ ವ್ಯಕ್ತಿಗಳನ್ನೇ ನೋಡ್ಬಿಟ್ಟಿದೀರಿ. ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಾ ಇರುವಂತ ರಾಜಕಾರಣಿಗಳನ್ನೇ ನೋಡಿದೀವಿ. ಅವಳಿಗೂ ನ್ಯಾಯ ಸಿಗುತ್ತೆ, ಇವಳಿಗೂ ನ್ಯಾಯ ಸಿಗುತ್ತೆ. ಕೆಟ್ಟದು ಕ್ಷಣದಲ್ಲಾಗತ್ತೆ, ಒಳ್ಳೇದಾಗ್ಬೇಕಂದ್ರೆ ತುಂಬಾ ಸಮಯ ಆಗತ್ತೆ. ತಾಳ್ಮೆಯಿಂದ ಕಾಯ್ಬೇಕು. ನಾವೆಲ್ಲ ಎಚ್ಚೆತ್ಕೊಳ್ಬೇಕು, ಪ್ರತಿಯೊಬ್ರು ಬದ್ಲಾಗಬೇಕು. ಇದು ನನ್ನ ಅವೇರ್ನೆಸ್. ಕೇಳಿ, ಯಾವನಾದ್ರೂ ಮೆಂಬರ್ ಫೋನ್ ಎತ್ತಿಲ್ಲ ಅಂದ್ರೆ ನಮ್ ಊರಲ್ಲಿ ಗಲೀಜಿದೆ, ಕ್ಲೀನ್ ಮಾಡಿ. ಮತ ಹಾಕಿಲ್ವಾ? ಒಗ್ಗಟ್ಟಾಗಿರಿ, ಯಾರು ಎದುರ್ಕೊಳ್ಬೇಡಿ, ಯಾರು 6 ಗಂಟೆ ಮೇಲೆ ಆಚೆ ಹೋಗ್ಬೇಡಿ.